ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬರೀ ಒಂದು 55,000 ಬಜೆಟಲ್ಲಿ ಒಂದು ಮಾರುತಿ ಓಮ್ನಿ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ವಿಡಿಯೋ ಕೆಳಗಡೆ ಟೈಟಲಲ್ಲೇ ಸಂಪರ್ಕಿಸಿ ಅಂಥೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ್ದು ಮಾಡಲು ಓಮಿನಿ ಸರ್ 2006 ಅದು. ಓನರ್ ಎಷ್ಟು ಯಾರು ಸರ್? 5 ಓನರು. ಕಿಲೋಮೀಟ್ರ್ ಎಷ್ಟು ಓಡಿದೆ? ಕಿಲೋಮೀಟ್ರು 1 ಚಿಲ್ಲರೆ ಓಡಿದೆ ಸರ್ ಅದು. ಓಕೆ. ಪೆಟ್ರೋಲ್ ಎಲ್ ಪಿ ಜಿ ಏನೋ ಇದೆಯಾ? ಪೆಟ್ರೋಲ್ ಇದೆ, LPG ಅಪ್ರೂವಲ್ ಇದೆ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್? ಸರ್ FC 21ಕ್ಕೆ ಆಗೋಗಿದೆ. ಹ್ಞೂ. FC ರನ್ನಿಂಗ್ ಮಾಡ್ಕೋಬೇಕು ಸರ್ ಅದು. ಓಕೆ. ಅಂದರೆ ನೀವೇ ಮಾಡಿಸ್ಕೊಡೋಂಥದ್ದು ಏನಾದರೂ ಇದೆಯಾ? ಇಲ್ಲ ಸರ್, ಆಸ್ ಇಟ್ ಈಸ್ ಕಂಡೀಷನ್ ಏನಿದೆ ಅದೇ ಕೊಡ್ತೀವಿ. ಓಕೆ. ಇನ್ಸೂರೆನ್ಸು ಮೊನ್ನೆ ಮುಗಿದಿದೆ, ಈಗ 1 ತಿಂಗಳ ಹಿಂದೆ. ಓಕೆ. ಅಂದರೆ 2 ಮುಗಿದವೆ, ತೊಗೊಂಡವ್ರು ಮಾಡಿಸ್ಕೊಬೇಕು. ಹಾಂ, ಮಾಡಿಸ್ಕೋಬೇಕು ಸರ್. ಓಕೆ. ಇದೇನು 5 ಸೀಟ್ರಾ 8 ಸೀಟ್ರ್ ಸರ್ ಇದು? 5 ಸೀಟ್ರ್ ಸರ್ ಅದು. ಓಕೆ. 5 ಸೀಟ್ರ್ ಅಂದರೆ ಹಿಂದ್ಗಡೆ ಒಂದೇ ಇದೆಯಾ, ಏನಾದರೂ ಎಕ್ಸ್ಟ್ರಾ ಆಲ್ಟ್ರ್ ಮಾಡಿಸಿದಾರಾ? ಇಲ್ಲ 2 ಕಡೆ ಇದೆ ಸೀಟು. ಓಕೆ. ಈ ಗಾಡಿ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನೋ ಇದು? ಇಲ್ಲ, ಒರಿಜಿನಲ್ ಇದೆ ಸರ್ ಅದು. ಓಕೆ. ಏನು ಟಚಪ್ಗಳು ಏನಾದರೂ ಡೆಂಟು ಸ್ಕ್ರಾಚ್ಗಳು? ಇಲ್ಲ ಸರ್, ಡೆಂಟ್ ಇದೆ ಸ್ವಲ್ಪ, ಹ್ಞೂ. ಅದು ಮಾಡಿಸ್ಕೋಬೇಕು ಸ್ವಲ್ಪ. ಡೋರ್ ಹತ್ರ ಇದೆ ಸ್ವಲ್ಪ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಸರ್? ಟೈರು 4 ಫ್ರೆಶ್ ಸರ್, MRF. ಹ್ಞೂ. ಇಂಜಿನ್ ಯಾವ್ದು ಬರುತ್ತೆ? ಇದು ಕಾರ್ಪೆಟ್ರ್ ಸರ್ ಅದು. ಕಾರ್ಬೋರೇಟರ್ ಇಂಜಿನು. ಹಾಂ. ಓಕೆ. ಸೀಟು ಎಲ್ಲ ಚೆನ್ನಾಗಿದೆ ಒಳಗೆ? ಹಾಂ, ಸೀಟು ಚೆನ್ನಾಗಿದೆ, ಸ್ವಲ್ಪ ಹರಿದಿದೆ ಸೀಟು, ಒಂದು 2 ಸೀಟ್ ಹರಿದೋಗಿದೆ. ಹ್ಞೂ. ಓಕೆ. ಗಾಡಿ ಡಾಕ್ಯುಮೆಂಟ್ಸು ಒರಿಜಿನಲ್ ಇದಾವಾ? ಒರಿಜಿನಲ್ ಇದೆ ಸರ್. ಓಕೆ. ಎಲ್ಲಿರೋ ಸರ್ ಗಾಡಿದು? ಇದು ಕಡೂರಲ್ಲೇ ಇದೆ ಸರ್. ಓಕೆ. ಚಿಕ್ಕಮಗಳೂರು ಡಿಸ್ಟಿಕ್ಕು ಕಡೂರಲ್ಲೇ ಇದೆ? ಕಡೂರಲ್ಲಿದೆ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 60 ಹೇಳ್ತಾ ಇದ್ದೀವಿ, ಫೈನಲ್ ಬಂದರೆ ಒಂದು 55 ಬಿಡ್ತೀವಿ ಸರ್. 55,000. ಹಾಂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಹಾಕಿ ಸರ್. ಸರಿ ಸರ್. ಓಕೆ.